ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್. ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಒಂದು ಸಾವನ್ನು ಸಂಭವಿಸಿದರೆ ಆ ಕುಟುಂಬ ಇಡೀ ಮರುಕನ್ನು ಪಡುತ್ತೆ ಮತ್ತು ಆ ಕುಟುಂಬ ದುಃಖದಲ್ಲಿರುತ್ತೆ. ಆದರೆ ಇದೇ ಒಂದು ಕುಟುಂಬದಲ್ಲಿ ಕೇವಲ 48 ಗಂಟೆಗಳಲ್ಲಿ 4 ಜನರ ಸಾವನ್ನು ಕಂಡಿರುವಂಥ ದಾರುಣ ಘಟನೆ ಕೊಪ್ಪಳ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೊಸಳ್ಳಿ ಗ್ರಾಮದಲ್ಲಿರುವಂಥ ದೊಡ್ಡಮನೆ ಕುಟುಂಬ ಒಂದು ದೊಡ್ಡ ಕುಟುಂಬವಾಗಿದೆ. ಈ ದೊಡ್ಡಮನೆ ಕುಟುಂಬದಲ್ಲಿರುವಂಥ ಬುಡನ್ ಸಾವು ಸೋಮವಾರ ದಿನ ಬೈಕ್ನಲ್ಲಿ ಬರ್ತಾ ಇರುವಾಗ ಹಿಟ್ನಾಳ್ ಪ್ಲಾಜಾದ ಹತ್ರ, ಅಂದರೆ ಟೋಲ್ ಪ್ಲಾಜಾದ ಹತ್ರ ಅಪಘಾತವಾಯಿತು. ಅಲ್ಲಿ ಆತ ಸಾವನ್ನಪ್ಪಿದ. ಈ ಸಾವನ್ನಪ್ಪಿರುವಂಥ ಬುಡನ್ ಸಾವನ್ನ 3 ದಿನಗಳ ಜಾತ್ರೆ, ಏನು ಮುಸ್ಲಿಂ ಸಮುದಾಯದಲ್ಲಿ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಂತರ ಅವರು ಆಚರಿಸುವಂಥ ಏನು ವಿಧಿವಿಧಾನ ಇದೆ, ಆ ಸಂದರ್ಭದಲ್ಲಿ ಅಂತ್ಯಕ್ರಿಯೆಗಾಗಿ ಆತನ ಏನು ಬುಡನ್ ಸಾವನ ಅಕ್ಕನ ಅನ್ನು ಕರೆಯಲು ಆತನ ಮಗ ರಾಜೇಶ್ ಸಾವ ಮತ್ತು ಸಂಬಂಧಿ ವಾಜಿದ್ ಸಹ ಅವರು ಏನು ಶ್ರೀರಾಮ್ ನಗರ, ಅಂದರೆ ಗಂಗಾವತಿ ತಾಲೂಕಿನ ದೇಸಾಯಿ ಕ್ಯಾಂಪ್ ಅಂತ ಹೇಳ್ತೀವಿ, ಆ ಗ್ರಾಮಕ್ಕೆ ಹೋಗಿದ್ದರು. ಹೋಗಿ ಅವರ ಅತ್ತೆಯನ್ನು ಕರೆದು ಬರುವಾಗ ಅತ್ತೆಯ ಮಗ ವಾಸಿಫನ್ನು ಸಹ ಅವರು ಕರೆದುಕೊಂಡು ಒಂದೇ ಬೈಕ್ನಲ್ಲಿ ಬರ್ತಾಯಿದ್ರು. ಬರುವಂಥ ಸಂದರ್ಭದಲ್ಲಿ ಅವರು ಏನು ಕೊಪ್ಪಳ ತಾಲೂಕಿನ ಇಂದ್ರಿಗೆ ಬಳಿ ಏನು ಹೆದ್ದಾರಿಯಲ್ಲಿ ಬರ್ತಾ ಇರುವಾಗ ಎದುರಿಗೆ ಬಂದ ಬೊಲೆರೋ ವಾಹನ ಅವರಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈ ಘಟನೆಯ ನಂತರ ಏನು ಇಡೀ ಕುಟುಂಬ ಏನು 48 ಗಂಟೆಗಳೇ ತಂದೆಯ ಮಗ ಒಂದು ಕಡೆ ಆಗಿದ್ದರೆ, ಆತನ ಸಂಬಂಧಿ ಏನು ಬುಡನ್ ಸಾಬನ ಸಂಬಂಧಿಯಾಗಿರುವಂಥ ವಾಜೀದ್ ಮತ್ತು ಆಸಿಫ್ ಇವರೆಲ್ಲರೂ ಸಹ ದಾರುಣಂತೆ ಕಂಡರು. ಕೇವಲ ಬಾಳು ಬೆಳಕಾಗಿರು ಕೇವಲ 21ರಿಂದ 19 ವರ್ಷಗಳ ಇರುವಂಥ ಈ 3 ಜನ ಒಂದೇ ಬಾರಿಗೆ ಸಾವನ್ನಪ್ಪಿರೋದು ಒಂದು ಕಡೆ ಆಗಿತ್ತು. ಆದರೆ ಅದೇ ಜೊತೆಗೆ ಕಳೆದ 2 ದಿನಗಳ ಹಿಂದೆ ಏನು ಆತನ ತಂದೆ ಬುಡನ್ ಸಾಬ್ ಸಹ ತೀರ್ಕೊಂಡಿದ್ದು. ಇಡೀ ಏನು ಹೊಸಳ್ಳಿ ಗ್ರಾಮ ಅಲ್ಲಿ ಶೋಕ ಸಾಗರದಲ್ಲಿ ಮುಳುಗಿತ್ತು. ಒಂದು ಕಡೆ ಏನು ಆ ಕುಟುಂಬ ನೋವಿನಲ್ಲಿರುವಂಥ ಸಂದರ್ಭದಲ್ಲಿ ಏನು 3 ದಿನದ ಜಾತ್ರೆ ಮಾಡುವ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಒಂದನ್ನೊಂದು ನೋವು ಸೇರಿಕೊಂಡು ಆ ಕುಟುಂಬ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅದೇ ಜೊತೆಗೆ ಬಿದಿಹಾಟದ ಎಂಬಂತೆ ಈ ಗ್ರಾಮದಲ್ಲಿರುವಂಥ ಆ ಇಡೀ ಕುಟುಂಬ ಆ ಕುಟುಂಬದೊಂದಿಗೆ ಸಹ ಹೊಂದ್ಕೊಂಡು ಅವರ ಅಂತ್ಯಕ್ರಿಯೆ ಜೊತೆಗೆ ಆ ದುಃಖದಲ್ಲಿ ತಾವು ಸಹ ಭಾಗವಾಗಿದ್ದರು ಅಂತ ಘಟನೆ ನಡೆದಿದೆ. ಈ ಕುಟುಂಬದಲ್ಲಿ ಈಗ 4ನೇ ಸಾವು ಸರ್ ಇದು ಆಗ್ತಾ ಇರೋದು. ಆಕ್ಸಿಡೆಂಟಲ್ಲಿ ಮೊನ್ನೆ ಒಂದಾಗಿದ್ದು, ಇವತ್ತು 3 ದಿನದ ಅಂದರೆ ಮತ್ತು ಇವತ್ತು 3 ಹುಡುರದು ಆಗ್ತಾಯಿದೆ. ಇದು ನಮ್ಮ ಹೊಸಳ್ಳಿಗೆ ತುಂಬಲಾರದ ದುಃಖ ಆಗಿದೆ. ಈ ನಮ್ಮ ಹೊಸಳ್ಳಿಗೆ ಇತಿಹಾಸದಲ್ಲೇ ಇದೆ ಒಂದನೇ ಬಾರಿ ಅನ್ನಿಸುತ್ತೆ ಇದು ಈ ಥರ ಆಗಿದ್ದು ಕುಟುಂಬದಲ್ಲಿ. ಇಡೀ ಊರಕ್ಕೆ ಒಂದು ಸ್ಮಶಾನ ಇದರ ಲೆಕ್ಕಕ್ಕೆ ನೋಡ್ತಾ ಇದ್ದಾರೆ. ಇದು ಎಲ್ಲರಿಗೂ ತುಂಬಲಾರದ ದುಃಖ ಆಗಿದೆ ಇದನ್ನು ಹೊಸಳ್ಳಿಯಲ್ಲಿ. ಒಂದು ಹುಡುಗ ಏನು ತೀರ್ಕೊಂಡಿದ್ದಾರಲ್ಲ, ಅವ್ರ ತಂದೆದು ಇವತ್ತು 3 ದಿನ ಜಾಹೀರಾತಿದೆ. ಅವ್ರ ತಂದೆ ಕೂಡ ಮೊನ್ನೆ ಟೋಲ್ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು. ನಿನ್ನೆ ಅವ್ರ ಮಗ, ಅದರಲ್ಲಿ ಅವ್ರ ತಂಗಿ ಮಗ ಒಬ್ಬವನು, ಅವರು 2ನೇ ಅಣ್ಣ ತಮ್ಮಳು ಮಗ ಒಬ್ಬನು, 3 ಒಂದೇ ವಯಸ್ಸು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 19, 20, 21 ವಯಸ್ಸಿನ ಮಕ್ಕಳು. ದೇಶ ಕ್ಯಾಂಪಿಂದ ಹೊಸಳ್ಳಿಗೆ ಬರೋರು ಅವರು ಸಾಯಂಕಾಲ ಸುಮಾರು 7:30 ಸುಮಾರು ಅವರು ಬೊಲೆರೋ ಗಾಡಿ ಟಚ್ ಆಗಿ 3 ಅಲ್ಲೇ ಸ್ಪಾಟಲ್ಲೇ, ಇಬ್ಬರು ಸ್ಪಾಟಲ್ಲೇ ಆಗಿದ್ದಾರೆ. ಒಬ್ಬರು ಆಸ್ಪತ್ರೆಗೆ ಹೋಗ್ತಾ, ಒಬ್ಬರು ಡೆತ್ ಆಗಿದ್ದಾನೆ. ಏನಂದರೆ ಈಗ ಅವರು 3 ದಿನ ಇನ್ನೂ ಅವರು ತಂದೆ ತೀರ್ಕೊಂಡು ಅವ್ರದ್ದು ಇನ್ನೂ ಮನಸ್ಸಿದ್ದ ಹೊರಗೆ ಹೋಗಿಲ್ಲ, ಅಂಥದ್ರಲ್ಲಿ ಮಗ ತೀರ್ಕೊಂಡಿದ್ದಾನೆ. ಹಾಗಾಗಿ ಭಾಳ ದುಃಖದ ಸಂಗತಿ. ಇಂಥ ಘಟನೆ ಯಾವಾಗಲೂ ನಡೆಯಬಾರ್ದು. ಯಾಕಂತೇಳಿದ್ರೆ ಒಂದೇ ಕುಟುಂಬದಲ್ಲಿ ಕೇವಲ 48 ಗಂಟೆ ಸಮಯದಲ್ಲಿ ಈ ರೀತಿ ದಾರುಣ ಘಟನೆ ನಡೀತಾ ಇರುವಂಥದ್ದಕ್ಕೆ ಇಡೀ ಗ್ರಾಮಸ್ಥರು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಅವರೊಂದಿಗೆ ನಾವಿದ್ದೇವೆ ಅನ್ನುವಂಥ ಮಾತೇನಿದೆ. ಆದರೆ ಏನು ಬೊಲೆರೋ ವಾಹನ ಏನು ಡಿಕ್ಕಿ ಹೊಡೆದಿತ್ತು, ಅದು ಅಲ್ಲಿಂದ ಪರಾರಿ ಆಯಿತು. ಏನು ಹಿಟ್ ಆ್ಯಂಡ್ ರನ್ ಕೇಸ್ ಆಗಿತ್ತು. ಆ ಹಿಟ್ ಆ್ಯಂಡ್ ರನ್ ಕೇಸಿನಲ್ಲಿ ಈಗ ಮುನ್ರಾಬಾದ್ ಪೊಲೀಸ್ ಠಾಣೆಯವರು ಆ ಘಟನೆಯನ್ನು ಇಟ್ಕೊಂಡು ಆತನನ್ನು ಏನು ಬೊಲೆರೋ ವಾಹನನ ಹಿಡ್ಕೊಂಡು ಜೊತೆಗೆ ಆ ಚಾಲಕನ ಮೇಲೆ ಕ್ರಮ ಕೈಗೊಳ್ಳುವಲ್ಲ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇಷ್ಟೆಲ್ಲ ಹಿಡಿಬೋದು. ಆದರೆ ಒಂದು ಚಾಲಕನ ನಿರ್ಲಕ್ಷ್ಯಕ್ಕಾಗಿ ಇಡೀ ಕುಟುಂಬದ ಶೋಕ ಸಾಗರ ನಡೆದಂಥದಕ್ಕೆ ಒಂದಿಷ್ಟು ನಿರ್ಲಕ್ಷ್ಯತನ ಮತ್ತು ಈ ರೀತಿಯ ಅವಘಡಗಳು ಸಂಭವಿಸಿದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಜೊತೆಗೆ ಏನು ಚಾಲಕರು ಸಹ ಯಾವುದೇ ಇತ್ತೀಚಿನ ರಸ್ತೆಗಳಲ್ಲಿ ಹೋಗುವಾಗ ಒಂದಿಷ್ಟು ಜನರಿಗೆ ಭಯ ಪಡದಂತೆ ಇರುವಂತೆ ಅಥವಾ ಯಾವುದೇ ಅಪಘಾತಗಳಂತೆ ಜಾಗೃತಿಯಿಂದ ವಾಹನ ಓಡಿಸಬೇಕಾಗಿದ್ದು ತೀರಾ ಅವಶ್ಯವಾಗಿದೆ ಅನ್ನುವಂಥ ಮಾತುಗಳು ತಿಳಿಬರ್ತದೆ.
ಶರಣ ಬಚ್ಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.